ಜಂಕ್ಷನ್ ಸತ್ಯ ಸಂಗಮ. ರೌಡಿ ಶೀಟರ್ ಶಬ್ಬೀರ್ ಕೊಲೆ ರಹಸ್ಯ ಈಗ ಬಯಲಾಗಿದೆ. ಯಾವುದೋ ಒಂದು ಹಳೆ ದ್ವೇಷ ಏರಿಯಾದಲ್ಲಿ ಹವಾ ಮೇಂಟೈನ್ ಮಾಡಬೇಕು ಅನ್ನೋ ಹಪಾಹಪಿಗೆ ರೌಡಿ ಶೀಟರ್ ಶಬ್ಬೀರ್ನನ್ನ ಕೊಲೆ ಮಾಡಲಾಗಿತ್ತು. ಈ ಕೇಸ್ ಸಂಬಂಧ ಈಗ 8 ಆರೋಪಿಗಳನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅಂದಂಗೆ ಈ ಕೊಲೆ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದೇ ಒಂದು ರೋಚಕ ಸ್ಟೋರಿ. ಹಾಗಾದರೆ ಇವತ್ತಿನ ಈ ಎಪಿಸೋಡ್ನಲ್ಲಿ ರೌಡಿ ಶೀಟರ್ ಶಬ್ಬೀರ್ ಕತೆ ಮುಗಿಸಿದ ಆರೋಪಿಗಳು ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿದ್ದು ಹೇಗೆ ಅನ್ನೋದನ್ನು ನೋಡೋಣ. ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕಡೆ ತನಕ ಮಿಸ್ ಮಾಡದೆ ನೋಡಿ. ರೌಡಿ ಶೀಟರ್ ಶಬ್ಬೀರು ರಿಟೈರ್ಡ್ ASI ಮಗ. ಈತನ ತಂದೆ KSRPಯಲ್ಲಿ ASI ಆಗಿ ಕರ್ತವ್ಯ ನಿರ್ವಹಿಸಿ ರಿಟೈರ್ಡ್ ಆಗಿದ್ರು. ಸುಮಾರು 15ಕ್ಕೂ ಹೆಚ್ಚು ಕೇಸ್ಗಳಲ್ಲಿ ಆರೋಪಿಯಾಗಿದ್ದ ಶಬ್ಬೀರ್ ಮೇಲೆ ಕೋರಮಂಗಲ ಪೊಲೀಸ್ ಸ್ಟೇಷನ್ನಲ್ಲಿ ರೌಡಿ ಶೀಟ್ ಓಪನ್ ಮಾಡಲಾಗಿತ್ತು. ಇತ್ತೀಚೆಗೆ 12ನೇ ತಾರೀಕು ಮಂಗಮ್ಮನಪಾಳ್ಯದ ಮೇನ್ ರೋಡ್ನಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಇವನನ್ನು ಬರ್ಬರವಾಗಿ ಕೊಲೆ ಮಾಡಲಾಗಿತ್ತು. ಈತ ತನ್ನ ಫ್ರೆಂಡ್ಸ್ ಜೊತೆಗೆ ಒಂದು ಆಟೋದಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಹೋಗಿರ್ತಾನೆ. ಅಲ್ಲಿ ಇವನ ಫ್ರೆಂಡ್ ತಂದೆ ಅಡ್ಮಿಟ್ ಆಗಿರ್ತಾರೆ. ಮಾತಾಡ್ಸ್ಕೊಂಬರೋಣ ಅಂತ ಹಾಸ್ಪಿಟಲ್ಗೆ ಹೋಗಿರ್ತಾನೆ. ಬರುವಾಗ ಮಂಗಮ್ಮನಪಾಳ್ಯದ ಪೆಟ್ರೋಲ್ ಬಂಕ್ ಹತ್ರ ಒಂದಿಬ್ಬರು ನಿಂತ್ಕೊಂಡಿರ್ತಾರೆ. ಅವ್ರನ್ನ ನೋಡಿ ಯಾಕ್ರೋ ನಿಂತ್ಕೊಂಡಿದ್ದೀರಾ ಅಂತ ಶಬ್ಬೀರು ಆಟೋದಲ್ಲಿ ಕೂತ್ಕೊಂಡೇ ಕೇಳಿರ್ತಾನೆ. ಆಗ ಇದ್ದಕ್ಕಿದ್ದಂತೆ ಇವರ ಮೇಲೆ ಖಾರದ ಪುಡಿ ಎರಚಿ ಶಬ್ಬೀರ್ನನ್ನ ಕೊಚ್ಚಿ ಕೊಲೆ ಮಾಡ್ತಾರೆ. ಆಮೇಲೆ ಎಸ್ಕೇಪ್ ಆಗ್ತಾರೆ. ಈಗ ಪೊಲೀಸ್ ತನಿಖೆಯಲ್ಲಿ ಕೊಲೆಗೆ ಕಾರಣ ತಿಳಿದು ಬಂದಿದೆ. ಇಲ್ಲಿ ವಿಚಾರ ಏನಂತಂದ್ರೆ, ಆರೋಪಿಗಳು ಪೊಲೀಸ್ ತನಿಖೆ ಸಂದರ್ಭದಲ್ಲಿ ಹೇಳಿಕೊಂಡಿರೋ ಪ್ರಕಾರ ಈ ರೌಡಿ ಶೀಟರ್ ಶಬ್ಬೀರ್ದು ಉಪಟಳ ಜಾಸ್ತಿ ಆಗಿರ್ತದೆ. ಕೋರಮಂಗಲ, ಬಂಡೆಪಾಳ್ಯ, ಮಂಗಮ್ಮನಪಾಳ್ಯ ಸೇರಿದಂತೆ ಒಂದಿಷ್ಟು ಏರಿಯಾಗಳಲ್ಲಿ ಈ ಶಬ್ಬೀರು ನಾನೇ ಬಾಸ್ ಅಂತ ಹೇಳ್ಕೊಂಡು ಓಡಾಡ್ತಾ ಇರ್ತಾನೆ. ರೌಡಿ ಭಾಷೆ ಪ್ರಕಾರ ಹೇಳೋದಾದ್ರೆ ತಕ್ಕ ಮಟ್ಟಿಗೆ ಹವಾ ಕೂಡ ಮೇಂಟೈನ್ ಮಾಡ್ಕೊಂಡು ಬಂದಿರ್ತಾನೆ. ಈ ನಡುವೆ ಏನಾಗುತ್ತಂದ್ರೆ, ಈ ಒಂದಿಷ್ಟು ಏರಿಯಾಗಳಲ್ಲಿ ಶಬ್ಬೀರ್ ಗಮನಕ್ಕೆ ಬಾರ್ದಂಗೆ ಹಫ್ತಾ ವಸೂಲಿ ಮಾಡೋ ಕೆಲಸಗಳನ್ನು ಒಂದಿಷ್ಟು ಪುಡಿ ರೌಡಿಗಳು ಮಾಡ್ತಾ ಇರ್ತಾರೆ. ಅಂದರೆ ಹಫ್ತಾ ವಸೂಲಿ ಸೆಟಲ್ಮೆಂಟ್ಗಳನ್ನು ನಾನೇ ಮಾಡಬೇಕು ಅನ್ನೋ ಮನಸ್ಥಿತಿಯಲ್ಲಿದ್ದ ಶಬ್ಬೀರ್ಗೆ ನಂತರದಲ್ಲಿ ಈ ವಿಚಾರ ಗೊತ್ತಾಗುತ್ತೆ. ಆಗ ಸುಮಾರು ಒಂದು 15 ಜನ ಹುಡುಗರಿಗೆ ಈ ಶಬ್ಬೀರ್ ಕರೆಸ್ಬಿಟ್ಟು ಸರಿಯಾಗಿ ಹೊಡೆದಿರ್ತಾನೆ. ನಾನಿರ್ಬೇಕಾದ್ರೆ ಅದೆಂಗ್ರೋ ನೀವು ಇಲ್ಲಿ ದಾದಾಗಿರಿ ಮಾಡ್ತೀರಾ ಅಂತ ಹೊಡೆದಿರ್ತಾನೆ. ಈ ವಿಚಾರ ಅಲ್ಲಿಯ ಪುಡಿ ರೌಡಿಗಳಿಗೆ ಟ್ರಿಗರ್ ಮಾಡಿರುತ್ತೆ. ಈ ಶಬ್ಬೀರ್ ಇದ್ರೆ ಮುಂದೆ ಇಲ್ಲಿ ನಮ್ಮ ಆಟ ನಡೆಯಲ್ಲ, ಹೀಗಾಗಿ ಇವನನ್ನು ಮುಗಿಸಿದ್ರೆ ಒಳ್ಳೇದು ಅಂತ ಕೊಲೆಗೆ ಮುಹೂರ್ತ ಇಡ್ತಾರೆ. ಈ ಮೊದಲು 2 ಬಾರಿ ಟ್ರೈ ಮಾಡಿ ಫೇಲ್ಯೂರ್ ಆಗಿರ್ತಾರೆ. ಯಾಕಂದ್ರೆ ರೌಡಿ ಶೀಟರ್ ಶಬ್ಬೀರು ತುಂಬ ನೊಟೋರಿಯಸ್ ಆಗಿರ್ತಾನೆ. ಆತನ ಮಿದುಳಿನ ಬಗ್ಗೆ ನಮಗೂ ನಿಮಗೂ ಯೋಚನೆ ಮಾಡೋದಕ್ಕೂ ಆಗಲ್ಲ. ಮನೆ ಬಿಟ್ಟು ಬೇರೆ ಯಾವ ಜಾಗಕ್ಕೆ ಹೋದ್ರೂ ಅಲ್ಲಿ 5 ನಿಮಿಷಕ್ಕಿಂತ ಜಾಸ್ತಿ ಅವನು ನಿಲ್ತಾ ಇರಲಿಲ್ಲ. ಹೀಗಾಗಿ ಅವನನ್ನು ವಾಚ್ ಮಾಡಿ ಹೊಡೆಯೋದು ಕಷ್ಟ ಆಗಿರುತ್ತೆ. ಕಳೆದ 12ನೇ ತಾರೀಕು ಶಬ್ಬೀರು ವಿಕ್ಟೋರಿಯಾ ಹಾಸ್ಪಿಟಲ್ಗೆ ತನ್ನ ಫ್ರೆಂಡ್ಸ್ ಜೊತೆಗೆ ಹೋಗಿರೋ ವಿಚಾರ ಹಂತಕರಿಗೆ ಗೊತ್ತಾಗುತ್ತೆ. ಖಾರದ ಪುಡಿ ಲಾಂಗ್ ಮಚ್ಚಗಳನ್ನು ಹಿಡ್ಕೊಂಡು ಮಂಗಮ್ಮನಪಾಳ್ಯದ ಮೇನ್ ರೋಡ್ನಲ್ಲಿ ಕಾಯ್ತಾ ನಿಂತಿರ್ತಾರೆ. ಆಟೋದಲ್ಲಿ ಶಬ್ಬೀರ್ ಬಂದು ಹೊರಗಡೆ ಮುಖ ಎನ್ನಿಕೆ ನೋಡ್ತಿದ್ದಂಗೆನೆ ಸಡನ್ನಾಗಿ ಖಾರದ ಪುಡಿ ಎರಚಿ ಕೊಚ್ಚಿ ಕೊಲೆ ಮಾಡ್ತಾರೆ. ಇಲ್ಲಿಗೆ ಆ ಏರಿಯಾಗಳಲ್ಲಿ ಹವಾ ಮೇಂಟೈನ್ ಮಾಡಿದ್ದ ರೌಡಿ ಶೀಟರ್ ಶಬ್ಬೀರ್ನ ಚಾಪ್ಟರು ಕ್ಲೋಸ್ ಆಗುತ್ತೆ. ಶಬ್ಬೀರ್ನನ್ನು ಹೊಡೆದಿದ್ದ ಆರೋಪಿಗಳು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಮುಂಬೈ, ಹೈದರಾಬಾದ್ ಅಂತ ಓಡಾಡ್ಕೊಂಡಿರ್ತಾರೆ. ಒಂದಿನ ಫ್ಯಾಮಿಲಿಯವರನ್ನು ಮೀಟ್ ಮಾಡಬೇಕು ಅಂತ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ಗೆ ಬಂದಿರ್ತಾರೆ. ಈ ಮಾಹಿತಿಯನ್ನು ಮೊದಲೇ ತಿಳಿದುಕೊಂಡಿದ್ದ ಪೊಲೀಸರು ರೈಲ್ವೆ ಸ್ಟೇಷನಲ್ಲಿ 8 ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಒಟ್ಟಿನಲ್ಲಿ ಏರಿಯಾದಲ್ಲಿ ಈಗಾಗಲೇ ಹವಾ ಕ್ರಿಯೇಟ್ ಮಾಡಿದ್ದ ರೌಡಿಯನ್ನು ಮುಗಿಸ್ಬೇಕು, ಆಗ ಆ ಜಾಗದಲ್ಲಿ ನಾವು ಕೂತ್ಕೊಳ್ಬೇಕು, ನಾವು ಹವಾ ಮೇಂಟೈನ್ ಮಾಡಬೇಕು ಅನ್ನೋ ಕಾರಣಕ್ಕೆ ರೌಡಿ ಶೀಟರ್ ಶಬ್ಬೀರ್ನನ್ನು ಹೊಡೆದು ಹಾಕಲಾಗಿದೆ. ಈಗ ಈ ಕೇಸ್ಗೆ ಸಂಬಂಧಪಟ್ಟಂತೆ 8 ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಿರೋ ಬಂಡೆಪಾಳ್ಯ ಪೊಲೀಸರು ಹೆಚ್ಚಿನ ತನಿಖೆ ಮಾಡ್ತಾ ಇದ್ದಾರೆ. ನ್ಯೂಸ್ ಜಂಕ್ಷನ್ ಸತ್ಯ ಸಂಗಮ.